ದೆಹಲಿಯ ಬಹುಕೋಟಿ ಅಬಕಾರಿ ಹಗರಣದಲ್ಲಿ ಮತ್ತೊಂದು ಬಂಧನ ಆಗಿದೆ. ದೆಹಲಿ ಬಹುಕೋಟಿ ಅಬಕಾರಿ ಹಗರಣದಲ್ಲಿ ಇದೀಗ ಇಡಿ ಅಧಿಕಾರಿಗಳಿಂದ ಕೆಸಿಆರ್ ಪುತ್ರಿಯವರನ್ನ ಬಂಧಿಸಲಾಗಿದೆ. ಕೆಸಿಆರ್ ಅವರ ಪುತ್ರಿ ಕವಿತಾ ಅವರನ್ನ ಬಂಧಿಸಿದ್ದಾರೆ. ಇನ್ನು ಲೋಕಸಭೆ ಚುನಾವಣೆ ಎದುರಿಗೆ ಬರ್ತಾ ಇರುವಂತಹ ಸಂದರ್ಭದಲ್ಲೇ ಕೆಸಿಆರ್ ಅವರ ಬಿಆರ್ಎಸ್ ಪಕ್ಷಕ್ಕೆ ಒಂದು ಬಿಗ್ ಶಾಕ್ ಎದುರಾಗಿದೆ. ತೆಲಂಗಾಣದ ಮಾಜಿ ಸಿಎಂ ಕೆಸಿಆರ್ ಅವರ ಪುತ್ರಿ ಕವಿತಾ ಅವರನ್ನ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಬಂಧಿಸಿದ್ದಾರೆ. ಹೈದರಾಬಾದ್ನಲ್ಲಿ ತೀವ್ರವಾಗಿ ವಿಚಾರಣೆ ನಡೆಸಿದಂತಹ ಬಳಿಕ ಅವರನ್ನ ಬಂಧಿಸಲಾಗಿದೆ. ಇನ್ನು ಕೆಸಿಆರ್ ಅವರ ಪುತ್ರಿ ಕವಿತಾ ಅವರನ್ನ ಬಂಧಿಸಿ ದೆಹಲಿಗೂ ಕೂಡ ಇಡಿ ಅಧಿಕಾರಿಗಳು ಕರೆದುಕೊಂಡು ಹೋಗಿದ್ದಾರೆ. ನಾವು ಸಾಕಷ್ಟು ಬಾರಿ ನೋಟಿಸನ್ನು ಕೊಟ್ಟರೂ ಕೂಡ ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಲ್ಲ, ಸರಿಯಾಗಿ ಸ್ಪಂದಿಸಲಿಲ್ಲ ಅನ್ನೋ ಒಂದು ಕಾರಣವನ್ನು ಇಟ್ಕೊಂಡು ಇಡಿ ಅಧಿಕಾರಿಗಳು ಇನ್ನು ದೆಹಲಿಯ ಬಹುಕೋಟಿ ಅಬಕಾರಿ ಹಗರಣದಲ್ಲಿ ಇದು 4ನೇ ಬಂಧನ ಆಗ್ತಾ ಇದೆ. ಈಗಾಗಲೇ ಆಮ್ ಆದ್ಮಿ ಪಕ್ಷದ 3 ನಾಯಕರನ್ನ ಬಂಧಿಸಲಾಗಿದೆ. ದೆಹಲಿಯ ಉಪಮುಖ್ಯಮಂತ್ರಿಯವರನ್ನು ಕೂಡ ಬಂಧಿಸುವಂತಹ ಕೆಲಸವನ್ನ ಮಾಡಲಾಗಿತ್ತು. ಸತ್ಯೇಂದ್ರ ಜೈನ್ ಅವರ ಬಂಧನ ಆಯಿತು. ಅದಾದ ಬಳಿಕ ಸಂಸದ ಸಂಜಯ್ ಸಿಂಗ್ ಅವರನ್ನು ಕೂಡ ಬಂಧನ ಮಾಡಲಾಯಿತು. ಇನ್ನು ಅದೇ ರೀತಿಯಾಗಿ ಇದೀಗ 4ನೇ ಬಂಧನ ಕೂಡ ಆಗ್ತಾ ಇದೆ. ಬಿಆರ್ಎಸ್ ಪಕ್ಷಕ್ಕೆ ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಒಂದು ಬಿಗ್ ಶಾಕ್ ಸಿಗ್ತಾ ಇದೆ. ಕೆಸಿಆರ್ ಅವರ ಪುತ್ರಿ ಆಗಿರುವಂತಹ ಕವಿತಾ ಅವರನ್ನ ಬಂಧಿಸಲಾಗಿದೆ. ಶಾಸಕಿ ಕೂಡ ಆಗಿದ್ದರು. ಇಡಿ ಅಧಿಕಾರಿಗಳು ಇವತ್ತು ಬೆಳ್ಳಂಬೆಳಗ್ಗೆ ಅವರ ನಿವಾಸಕ್ಕೆ ಆಗಮಿಸುವಂತಹ ಕೆಲಸವನ್ನು ಮಾಡಿದರು. ಇದೇ ಸಂದರ್ಭದಲ್ಲಿ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ರು. ನಿರಂತರವಾಗಿ ಇವತ್ತು ಅವರ ವಿಚಾರಣೆ ಕೂಡ ನಡೀತು. ವಿಚಾರಣೆ ಬಳಿಕ ಅವರನ್ನು ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಅದೇ ರೀತಿಯಾಗಿ ದೆಹಲಿಗೂ ಕೂಡ ಅವರನ್ನು ಹೆಚ್ಚಿನ ವಿಚಾರಣೆಗೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇಡಿ ಅಧಿಕಾರಿಗಳು ಬಂಧಿಸಿದ ನಂತರ ಇದೀಗ ಇದಕ್ಕೆ ಸಂಬಂಧಪಟ್ಟಂತೆ ದೆಹಲಿಗೆ ಅವರನ್ನು ಕರೆದುಕೊಂಡು ಹೋಗುವಂತಹ ಒಂದು ಪ್ರಕ್ರಿಯೆ ಕೂಡ ನಡೀತು. ಇದಕ್ಕೆ ಸಂಬಂಧಪಟ್ಟಂತೆ ಒಂದೆಡೆ ಪಕ್ಷದ ಕಾರ್ಯಕರ್ತರು, ಅನೇಕ ನಾಯಕರು ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಪ್ರಮುಖವಾಗಿ ಕೆಸಿಆರ್ ಅವರ ಪುತ್ರಿ ಕವಿತಾ ಅವರ ಹೆಸರು ದೆಹಲಿಯಲ್ಲಿ ನಡೆದಂತಹ ಬಹುಕೋಟಿ ಅಬಕಾರಿ ಹಗರಣದಲ್ಲಿ ಅವರ ಹೆಸರು ತಳುಕು ಹಾಕ್ಕೊಂಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಕಂಪನಿಗೆ ಟೆಂಡರ್ ನೀಡಲಾಗಿತ್ತು, ಆ ಕಂಪನಿಯ ಕೆಲವು ವ್ಯಕ್ತಿಗಳು ಕೆಸಿಆರ್ ಅವರ ಪುತ್ರಿ ಕವಿತಾ ಅವರ ಹೆಸರನ್ನು ತೆಗೆದುಕೊಂಡಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿಬರ್ತಾ ಇತ್ತು. 100 ಕೋಟಿ ರೂಪಾಯಿ ಹಣವನ್ನು ಅವರು ಪಡೆದುಕೊಂಡಿದ್ದಾರೆ ಎನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ನೋಟಿಸ್ಗಳನ್ನು ಕೂಡ ನೀಡಲಾಯಿತು. ವಿಚಾರಣೆಗೆ ಅವರು ಹಾಜರಾಗಬೇಕಾಗಿತ್ತು. ಯಾವಾಗ ಅವರು ವಿಚಾರಣೆಗೆ ಹಾಜರಾಗಲಿಲ್ಲ, ಖುದ್ದು ಇಡಿ ಅಧಿಕಾರಿಗಳು ಹೈದರಾಬಾದ್ ನಿವಾಸಕ್ಕೆ ಆಗಮಿಸಿದರು. ಅದೇ ರೀತಿಯಾಗಿ ಅವರ ವಿಚಾರಣೆ ಕೂಡ ನಡೆಸಿದರು. ವಿಚಾರಣೆ ಬಳಿಕ ಅವರನ್ನು ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸ ಕೂಡ ಮಾಡಿದ್ದಾರೆ. ದೆಹಲಿಗೆ ಅವರನ್ನು ಕರೆದುಕೊಂಡು ಹೋಗಲಾಗಿದೆ. ದೆಹಲಿಯಲ್ಲೂ ಕೂಡ ವಿಚಾರಣೆ ನಡೆಯುತ್ತೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು 4ನೇ ಬಂಧನ ಆಗಿದೆ. ಇನ್ನು ಸಹೋದರಿಯ ಬಂಧನಕ್ಕೆ ಕೆಸಿಆರ್ ಅವರ ಪುತ್ರ ಕೆಟಿಆರ್ ಅವರು ಫುಲ್ ಗರಂ ಆಗಿದ್ದಾರೆ. ಇಡಿ ಅಧಿಕಾರಿಗಳ ವಿರುದ್ಧ, ಜಾರಿ ನಿರ್ದೇಶನಾಲಯ ಅಧಿಕಾರಿಗಳ ವಿರುದ್ಧ ಕೆಟಿ ರಾಮರಾವ್ ಅವರು ಗರಂ ಆಗಿದ್ದಾರೆ. ಟ್ರಾನ್ಸಿಟ್ ವಾರಂಟನ್ನು ನೀಡಬೇಕಾಗಿತ್ತು, ಆದರೆ ಟ್ರಾನ್ಸಿಟ್ ವಾರಂಟನ್ನು ಕೂಡ ನೀಡಲಿಲ್ಲ. ಆದರೆ ಅವರನ್ನ ಬಂಧಿಸುವಂತಹ ಕೆಲಸ ಮಾಡಿದ್ದಾರೆ. ಅವರನ್ನ ಬಂಧಿಸೋದಿಲ್ಲ ಅಂತ ಇದೇ ಇಡಿ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ನಲ್ಲಿ ಮಾತು ಕೊಟ್ಟಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಮಾತನಾಡಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಕೊಟ್ಟಿದ್ದಂತಹ ಮಾತಿದೆಯಲ್ಲ, ಅದನ್ನು ನೀವು ಹೇಗೆ ತಪ್ತೀರಿ? ಬೇಕಂತಲೇ ಇಡಿ ಅಧಿಕಾರಿಗಳು ಶುಕ್ರವಾರ ಬೆಳಗ್ಗೆ ಇವತ್ತು ದಾಳಿ ಮಾಡಿಸಿದ್ದಾರೆ. ನನ್ನನ್ನು ಕೂಡ ಮನೆಯೊಳಗೆ ಬಿಡಲಿಲ್ಲ. ಯಾವಾಗ ವಿಚಾರಣೆ ನಡೀತಾ ಇತ್ತು ದಾಳಿ ಮಾಡಿದ್ರು. ಆ ಸಂದರ್ಭದಲ್ಲಿ ನನ್ನನ್ನು ಮನೆ ಒಳಗಡೆ ಬಿಡಲಿಲ್ಲ. ಆದರೆ ಷಡ್ಯಂತ್ರ ಮಾಡಿ ನನ್ನ ಸಹೋದರಿಯನ್ನು ಬಂಧಿಸಲಾಗಿದೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಕೆಟಿ ರಾಮರಾವ್ ಅವರು ಗುಡುಗಿದ್ದಾರೆ. ಇಡಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ತಮ್ಮ ಸಹೋದರಿಯ ಬಂಧನಕ್ಕೆ ಮಾಜಿ ಸಚಿವ ಕೆಟಿಆರ್ ವಾಗ್ದಾಳಿ ಕೂಡ ನಡೆಸಿದ್ದಾರೆ. Madam Bhanupriya Meena says, search is over and arrest warrant is produced. And now she says, hold on. And now she says, we can't come in. Family cannot come in. And she also says that she has no transit warrant. She cannot produce before a magistrate. But she wants to make a case. Listen, you have given an undertaking in Supreme Court. And now you're violating it. You're in serious trouble.
due Very to serious stuff. You have the legal remedy always available. I'm telling you, you have come here on a Friday. Just please record. Record how have they entered? Ask Yes, these correct. questions. अरे मतलब Madam आप says, इसे Miss नहीं Bhanupriya नहीं means The door is open. We have Record. entered. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಇದೀಗ 4ನೇ ಬಂಧನ ಆಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ದೆಹಲಿ ಉಪಮುಖ್ಯಮಂತ್ರಿ ಅವರನ್ನು ಕೂಡ ಬಂಧಿಸಿದ್ರು. ಅದೇ ರೀತಿಯಾಗಿ ಮತ್ತೊಬ್ಬ ಸಚಿವರು ಆಗಿರುವಂತಹ ಸತ್ಯೇಂದ್ರ ಜೈನ್ ಅವರು ಕೂಡ ಬಂಧನ ಆಗಿದ್ರು. ಸಂಸದರ ಬಂಧನ ಆಯಿತು. ಇದಾದ ಬಳಿಕ ಹೈದರಾಬಾದ್ಗೂ ತಲುಪಿದೆ. ಇವತ್ತು ಬೆಳಗ್ಗೆಯಿಂದ ಏನೆಲ್ಲ ವಿಚಾರಣೆ ಆಯಿತು, ಅದೇ ರೀತಿಯಾಗಿ ದೆಹಲಿಗೆ ಕರೆದುಕೊಂಡು ಹೋದ ಬಳಿಕ ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯಲ್ಲಿ ಪ್ರಕರಣ ತಿರುವನ್ನು ಪಡೆದುಕೊಳ್ಬಹುದು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ಸಂತೋಷ್, ದೆಹಲಿ ಮದ್ಯ ನೀತಿಯಲ್ಲಿ ಅಕ್ರಮದ ವಾಸನೆ ಎದುರಾಗಿದೆ ಅನ್ನುವಂತಹ ಕಾರಣಕ್ಕೆ ಈಗ ತೆಲಂಗಾಣದ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಚಂದ್ರಶೇಖರ್ ರಾವ್ ಅವರ ಪುತ್ರಿ ಕವಿತಾ ಅವರನ್ನು ಈಗ ವಶಕ್ಕೆ ಪಡೆಯಲಾಗಿದೆ. ಸುಮಾರು 10 ಮಂದಿ ಇಡಿ ಅಧಿಕಾರಿಗಳು ದೆಹಲಿಯಿಂದ ಬಂದಂಥವರು ಇವತ್ತು ಬೆಳಗ್ಗೆಯಿಂದಲೂ ಕೂಡ ಅವರ ನಿವಾಸದಲ್ಲಿ ವಿಚಾರಣೆಗೆ ಒಳಪಡಿಸ್ತಾರೆ. ನಂತರ ಕವಿತಾ ಮತ್ತು ಅವರ ಪತಿ ಅನಿಲ್ ಕುಮಾರ್ ಅವರನ್ನು ವಿಚಾರಣೆ ಮಾಡಿ ಈಗ ದೆಹಲಿಗೆ ಕರೆದೊಯ್ತಾ ಇದ್ದಾರೆ. ದೆಹಲಿಯಲ್ಲಿ ಹೆಚ್ಚಿನ ವಿಚಾರಣೆಯನ್ನು ಮಾಡಬೇಕು, ಹಾಗಾಗಿ ಅವರನ್ನು ಕರೆದೊಯ್ತಾ ಇದ್ದೇವೆ ಅನ್ನುವಂಥದ್ದನ್ನು ಕೂಡ ಈಗ ಇಡಿ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವರ ಸಹೋದರ ರಾಮರಾವ್ ಅವರು ಕೂಡ ಭೇಟಿಯನ್ನು ಕೊಡೋದಕ್ಕೆ ಮುಂದಾಗ್ತಾರೆ. ಆದರೆ ಇಡಿ ಅಧಿಕಾರಿಗಳು ಅವರನ್ನು ಒಳಗಡೆ ಪ್ರವೇಶಕ್ಕೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಜೊತೆಗೆ ಏನು ಚಂದ್ರಶೇಖರ್ ರಾವ್ ಅವರ ಬೆಂಬಲಿಗರು ಕೂಡ ಮನೆಗೆ ಪ್ರವೇಶವನ್ನು ಮಾಡುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾರೆ. ಅವ್ರಿಗೂ ಕೂಡ ಅಲ್ಲಿ ಅವಕಾಶವನ್ನು ಮಾಡಿಕೊಡೋದಿಲ್ಲ. ಅಂತಿಮವಾಗಿ ಅವರನ್ನು ಸುದೀರ್ಘವಾಗಿ ಅವರ ಜೊತೆ ವಿಚಾರಣೆಯನ್ನು ಮಾಡಿ ನಂತರ ಅವರನ್ನು ಅರೆಸ್ಟ್ ಮಾಡಲಾಗತ್ತೆ. ಈಗ ದೆಹಲಿಗೆ ಅವರನ್ನು ಕೊಂಡೊಯ್ತಾ ಇದ್ದಾರೆ, ಅಂದರೆ ಹೆಚ್ಚಿನ ವಿಚಾರಣೆ ಮಾಡಬೇಕು ಅನ್ನುವಂಥದ್ದು. ಯಾಕೆಂದರೆ ಹಿಂದೆ ಕೂಡ ಅವರು ಚುನಾವಣಾ ಸಂದರ್ಭದಲ್ಲಿ, ತೆಲಂಗಾಣದ ಚುನಾವಣಾ ಸಂದರ್ಭದಲ್ಲಿ ಮಲ್ಕಾಜ್ಗಿರಿಯಲ್ಲಿ ಕವಿತಾ ಅವರನ್ನು ಬಂಧನ ಮಾಡಲಾಗಿತ್ತು. ಚುನಾವಣಾ ಪ್ರಚಾರದಲ್ಲಿ ತೊಡಗಿರ್ತಾರೆ, ಅದೇ ಸಂದರ್ಭದಲ್ಲಿ ಅವರನ್ನು ಬಂಧಿಸಿರ್ತಾರೆ. ದೆಹಲಿಗೂ ತೆಲಂಗಾಣಕ್ಕೂ ಯಾವ ರೀತಿಯಾದಂಥ ಸಂಬಂಧ, ದೆಹಲಿಯ ಸರ್ಕಾರಕ್ಕೂ ಇಲ್ಲಿ KC ಚಂದ್ರಶೇಖರ್ ರಾವ್ ಅವರ ಸರ್ಕಾರಕ್ಕೂ ಯಾವ ರೀತಿಯಾದಂಥ ಸಂಬಂಧಗಳು ಅನ್ನುವಂಥ ಒಂದು ಪ್ರಶ್ನೆ ಇದರಲ್ಲಿ ಸಹಜವಾಗಿ ಮೂಡುತ್ತೆ. ಆದರೆ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ದೆಹಲಿಯ ಈ ಮದ್ಯ ನೀತಿ ಪ್ರಕರಣದಲ್ಲಿ ನೀವು ಹೇಳಿದ ಹಾಗೆ ಈಗಾಗಲೇ ಅಲ್ಲಿನ ಉಪಮುಖ್ಯಮಂತ್ರಿಗಳಾಗಿರುವಂಥ ಮನೀಶ್ ಸಿಸೋಡಿಯಾ ಅವರನ್ನು ಕೂಡ ಬಂಧಿಸಿ ಈಗಾಗಲೇ ಜೈಲಿನಲ್ಲಿಟ್ಟಿರುವಂಥದ್ದು. ಹಾಗೆ ಜೈನ್ ಅವರನ್ನು ಕೂಡ ಜೈಲಲ್ಲಿಟ್ಟಿದ್ರು. ಜೊತೆಗೆ ಹೈದರಾಬಾದ್ನ ಉದ್ಯಮಿ ಅವರನ್ನು ಕೂಡ, ಒಬ್ಬ ಉದ್ಯಮಿಯನ್ನು ಕೂಡ ಈಗ ಅರೆಸ್ಟ್ ಮಾಡಲಾಗಿತ್ತು ಅವರನ್ನು ಕೂಡ. ಯಾಕೆಂದರೆ ಅದರಲ್ಲಿ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು, ಹೈದರಾಬಾದ್ನ ಉದ್ಯಮಿ ಆಗಿರುವಂಥ ಅರುಣ್ ರಾಮಚಂದ್ರನ್ ಪಿಳ್ಳೆ ಅನ್ನುವಂಥವ್ರು, ಅವರನ್ನು ಈಗಾಗಲೇ ಇಡಿ ಕಸ್ಟಡಿಗೆ ತೆಗೆದುಕೊಂಡು ಅವರನ್ನು ಸುದೀರ್ಘವಾಗಿ ವಿಚಾರಣೆಗೂ ಕೂಡ ಒಳಪಡಿಸಿದೆ. ಆ ಅರುಣ್ ರಂಗರಾಜನ್ ಏನಿದ್ರು, ಅರುಣ್ ಅವರ ಜೊತೆ ಇವರು ಅವರಿಗೆ ಸಹಾಯವನ್ನು ಮಾಡಿದ್ರು ಅನ್ನುವಂಥ ಆರೋಪಗಳು ಕವಿತಾ ಅವರ ಮೇಲೆ ಇದೆ. ಈ ಮದ್ಯ ನೀತಿಯಲ್ಲಿ ಇಂಡೋಸ್ಪಿರಿಟ್ ಅನ್ನುವಂತಹ ಒಂದು ಕಂಪನಿಗೆ ಲಾಭವನ್ನು ಮಾಡಿಕೊಡುವಂಥ ಉದ್ದೇಶದಲ್ಲಿ ಅವರು ಅಲ್ಲಿ ಹೆಚ್ಚಿನ ಒಂದು ಶೇರ್ಗಳನ್ನು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಅಂದರೆ ಅಲ್ಲಿ 60% ಆ ಒಂದು ಕಂಪನಿಯ ಮೇಲೆ ಇನ್ವೆಸ್ಟನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪಗಳಿದೆ. ಅಂದರೆ ಅರುಣ್ ಅವರಿಗೆ ಸಹಾಯವನ್ನು ಕವಿತಾ ಅವರು ಮಾಡಿದ್ದಾರೆ ಅನ್ನುವಂಥ ಆರೋಪಗಳ ಮೇಲೆ ಅವರನ್ನು ವಿಚಾರಣೆಗೆ ಒಳಪಡಿಸೋದಕ್ಕೆ ಪದೇ ಪದೇ ಇಡಿ ಅಧಿಕಾರಿಗಳು ನೋಟಿಸನ್ನು ಕೂಡ ಅವರಿಗೆ ಕೊಟ್ಟಿದ್ದರು. ಜೊತೆಗೆ ಚುನಾವಣಾ ಪ್ರಚಾರದಲ್ಲೇ ಅವರನ್ನು ಅರೆಸ್ಟ್ ಕೂಡ ಮಾಡಿದರು. ನಂತರ ವಿಚಾರಣೆಯನ್ನು ಸುದೀರ್ಘವಾಗಿ ಮಾಡಿದರು. ನಾವು ಗಮನಿಸಬೇಕಾಗಿರುವಂಥದ್ದು, ಸಂತೋಷ್ ದೆಹಲಿ CM ಆಗಿರುವಂಥ ಅರವಿಂದ್ ಕೇಜ್ರಿವಾಲ್ ಅವರಿಗೂ ಕೂಡ ಸತತವಾಗಿ ನೋಟಿಸ್ಗಳ ಮೇಲೆ ನೋಟಿಸನ್ನು ನೀಡಲಾಗ್ತಾ ಇದೆ. ಇಡಿ ಅಧಿಕಾರಿಗಳು ನೋಟಿಸನ್ನು ಕೊಡ್ತಾ ಇದ್ದಾರೆ, ವಿಚಾರಣೆಗೆ ಬರಬೇಕು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಅಂತೇಳಿ ನೋಟಿಸ್ ಮೇಲೆ ನೋಟಿಸ್ಗಳನ್ನು ಕೂಡ ಕೊಡಲಾಗ್ತಾ ಇದೆ. ಆದರೆ ಇಲ್ಲಿಯವರೆಗೆ ಕೇಜ್ರಿವಾಲ್ ಅವರು ಕೂಡ ವಿಚಾರಣೆಗೆ ಒಳಪಟ್ಟಿಲ್ಲ. ಯಾಕೆಂದರೆ ಅವರು ಕೂಡ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಚುನಾವಣಾ ಕಾರಣಗಳನ್ನು ಕೊಟ್ಟರು, ಪಂಚರಾಜ್ಯಗಳ ಚುನಾವಣೆ ಎದುರಾಯಿತು, ಆಗಲೂ ಕೂಡ ಹಿಂದೇಟನ್ನು ಹಾಕಿದ್ರು. ಆದರೆ ಇಲ್ಲಿ ಕವಿತಾ ಅವರ ವಿಚಾರದಲ್ಲಿ ಈಗ ಅವರ ತಂದೆ ಮತ್ತು ಅವರ ಸಹೋದರ ಹಾಗೆ ಆ ಪಕ್ಷದ ಬೆಂಬಲಿಗರು ಹೇಳುವಂತೆ ಯಾವುದೇ ವಾರಂಟ್ ಇಲ್ಲದೆ ಯಾವ ಕಾರಣಕ್ಕಾಗಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ. ಯಾಕೆಂದರೆ ಇದೇ ಮಾರ್ಚ್ 19ರಂದು ಸುಪ್ರೀಂ ಕೋರ್ಟ್ನಲ್ಲಿ ಇದೇ ಕೇಸಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ಎದುರಾಗ್ತಾ ಇದೆ. ಅಂದರೆ ಈ ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿ ಕೇವಲ 3 ದಿನಗಳು ಮಾತ್ರ ಇದೆ. ಇವತ್ತು 15, ಈಗ 4 ದಿನಗಳು ಮಾತ್ರ ಇದೆ. 19ರಂದು ವಿಚಾರಣೆಗೆ ಬರ್ತಾ ಇದೆ ಅರ್ಜಿ, ಕವಿತಾ ಅವರು ಸಲ್ಲಿಸಿದ್ದಂತಹ ಮೇಲ್ಮನವಿ ಅರ್ಜಿ. ಅಷ್ಟರೊಳಗೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರುವ ಮುನ್ನವೇ
ಕವಿತಾ ಅವರನ್ನು ಬಂಧಿಸಿದ್ದು ಏಕೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಅಲ್ಲಿರುವಂತಹ ಮುಖಂಡರುಗಳು ಈಗ ಎತ್ತಿದ್ದಾರೆ. ಅಂದರೆ ಇದು ರಾಜಕೀಯ ದುರುದ್ದೇಶ ಕಾರಣಕ್ಕಾಗಿ ಕವಿತಾ ಅವರನ್ನು ಈಗ ಮಾಡಲಾಗ್ತಾ ಇದೆ ಅನ್ನುವಂತಹ ಆರೋಪಗಳನ್ನು ಹಿಂದೆ ಚಂದ್ರಶೇಖರ್ ಅವರು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಹಾಗೆ ಪಕ್ಷದ ಬೆಂಬಲಿಗರು ಕೂಡ ವ್ಯಕ್ತಪಡಿಸ್ತಾನೆ ಬರ್ತಾ ಇದ್ರು. BRS ಪಕ್ಷದ ಬೆಂಬಲಿಗರು ಕೂಡ ವ್ಯಕ್ತಪಡಿಸ್ತಾನೆ ಬರ್ತಾ ಇದ್ರು. ಇವತ್ತು ಕೂಡ ಅವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ, ಯಾಕೆಂದರೆ ಅವರು ಪ್ರಸ್ತುತ ಹಾಲಿ MLC ಆಗಿರೋದ್ರಿಂದ ಅಲ್ಲಿ ಅಧ್ಯಕ್ಷರ ಒಂದು ಅನುಮತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಯಾವುದೇ ರಾಜ್ಯಗಳಲ್ಲಿರ್ಬೋದು, ವಿಧಾನಸಭೆ ಅಸ್ತಿತ್ವದಲ್ಲಿರುವಂತಹ ರಾಜ್ಯಗಳು ಅಥವಾ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಅಸ್ತಿತ್ವದಲ್ಲಿರುವಂತಹ ರಾಜ್ಯಗಳಲ್ಲಿ ಶಾಸಕರು ಅಥವಾ ಪರಿಷತ್ ಸದಸ್ಯರನ್ನು ವಶಕ್ಕೆ ಪಡೆಯಬೇಕಾದ್ರೆ ಅಥವಾ ಅವರನ್ನು ಬಂಧಿಸಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಕಾರಣಗಳನ್ನು ಅಲ್ಲಿರುವಂತಹ ಸಭಾಧ್ಯಕ್ಷರು ಮತ್ತು ಸಭಾಪತಿಗಳಿಗೆ ಕೊಡಬೇಕಾಗತ್ತೆ. ನಾವು ಇಂತಹ ಕಾರಣಕ್ಕಾಗಿ ಅವರನ್ನು ವಶಕ್ಕೆ ಪಡ್ಕೊಳ್ಬೇಕಾಗಿದೆ, ಅವರನ್ನು ವಿಚಾರಣೆಗೆ ಒಳಪಡಿಸಬೇಕಾಗಿದೆ. ಈ ಒಂದು ಮಾಹಿತಿಯನ್ನು ಅವರಿಗೆ ಕೊಟ್ಟ ನಂತರ ಅಲ್ಲಿಂದ ಓಕೆಯಾದ ನಂತರ ಇವರು ಅವರನ್ನು ಬಂಧನ ಮಾಡೋದಕ್ಕೆ ಅವಕಾಶಗಳಿರುತ್ತೆ. ಆದರೆ ಇಲ್ಲಿ ಏಕಾಏಕಿ ಯಾವುದೇ ವಾರಂಟ್ ಇಲ್ಲದೆ ಬರ್ತಾರೆ, ಮನೆ ಒಳಗಡೆ ಅವರನ್ನು ವಿಚಾರಣೆಗೆ ಒಳಪಡಿಸ್ತಾರೆ, ನಂತರ ಅವರನ್ನು ಅರೆಸ್ಟ್ ಮಾಡ್ತಾರೆ, ಈಗ ದೆಹಲಿಗೆ ಕೊಂಡೊಯ್ತಾ ಇದ್ದಾರೆ. ಸೊ ಇದು ಯಾವ ನಿಯಮಗಳಲ್ಲಿದೆ, ಕಾನೂನಿಗೆ ವಿರುದ್ಧವಾಗಿ ಇವತ್ತು ED ಅಧಿಕಾರಿಗಳು ನಡೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಇವತ್ತು BRS ಪಕ್ಷದ ನಾಯಕರು ಇವತ್ತು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದರೆ ಸಹಜವಾಗಿ ನಿಯಮಗಳಲ್ಲೂ ಕೂಡ ಇದೆ, ಜನಪ್ರತಿನಿಧಿಗಳನ್ನು ಬಂಧಿಸಬೇಕಾದರೆ ಅಥವಾ ಗುರುತರವಾದಂಥ ಆರೋಪಗಳು ಅವರ ಮೇಲೆ ಎದುರಾಗಿದ್ದೇ ಆದರೆ ಹಾಲಿ ಪ್ರೆಸೆಂಟು ಅವರು ಶಾಸಕರು ಅಥವಾ ಪರಿಷತ್ನ ಸದಸ್ಯರಾಗಿರ್ಬೋದು, ಆ ಸಂದರ್ಭದಲ್ಲಿ ಅವರನ್ನು ಬಂಧನ ಮಾಡಬೇಕಾದ್ರೆ ಅದರ ಸ್ಪಷ್ಟವಾದಂಥ ನಿಯಮಗಳಿದೆ. ಅವರನ್ನು ಅದಕ್ಕೆ ಸಭಾಧ್ಯಕ್ಷರ ಅನುಮತಿಯನ್ನು ಪಡ್ಕೊಳ್ಬೇಕು ಅಥವಾ ಸ್ಪೀಕರ್ ಅವರ ಅನುಮತಿಯನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು. ಸೊ ಈ ವಿಚಾರದಲ್ಲಿ ಯಾವ ರೀತಿಯಾಗಿ ಅವರು ಶಿವಕುಮಾರ್ ಮತ್ತೆ ಮಾತನಾಡಿಸ್ತೀನಿ ನಿಮ್ಮನ್ನ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಹೈದರಾಬಾದ್ನಿಂದ TV5 ಕನ್ನಡ ಎಕ್ಸಿಕ್ಯೂಟಿವ್ ಎಡಿಟರ್ ವಿಜಯ್ ಬರಾರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಎಲ್ಲರೂ ಕೂಡ ಒಂದು ನಿರೀಕ್ಷೆ ಇಟ್ಟಿದ್ರು, ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಇವರ ಕವಿತಾ ಅವರ ಬಂಧನ ಆಗುತ್ತೆ, ಅದೇ ರೀತಿಯಾಗಿ ದೆಹಲಿ CM ಅವ್ರನ್ನೂ ಕೂಡ ಬಂಧನ ಮಾಡೋದಕ್ಕೆ ತಯಾರಿ ನಡೀತಾ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಇವತ್ತು ಏನೆಲ್ಲ ಆಯಿತು, ಯಾವ ರೀತಿಯಾಗಿ ವಿಚಾರಣೆ ನಡೀತು, ಒಂದು ಹೈ ಡ್ರಾಮಾ ಕೂಡ ಕ್ರಿಯೇಟ್ ಆಯಿತು, ಈ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ? ಬೆಳಗ್ಗೆಯಿಂದ ಹೈ ಡ್ರಾಮಾ ನಡೀತಿತ್ತು. ಎಕ್ಸಾಕ್ಟ್ಲಿ ಮಧ್ಯಾಹ್ನ 1 ಗಂಟೆಗೆ ED ಆಫೀಸರ್ಸ್ ಎಲ್ಲ ಕವಿತಾ ಮನೆಗೆ ಬಂದಿದ್ದಾರೆ. ಅಲ್ಲಿಂದ ಆಲ್ಮೋಸ್ಟ್ ಆಲ್ 5:20ಗೆ ಕವಿತಾನ ಅರೆಸ್ಟ್ ಮಾಡಿ ಅಂತಂದು ED ಅವರು ಹೇಳಿದ್ದಾರೆ. PML ಆಕ್ಟ್ ಕೆಳಗೆ ಅರೆಸ್ಟ್ ಮಾಡಿದಾಗ ED ಅವರು ಒಂದು ಪ್ರೆಸ್ ರಿಲೀಸ್ನು ಮಾಡಿದ್ದಾರೆ, ಕವಿತಾನ ಅರೆಸ್ಟ್ ಮಾಡಿ ಅಂತಂದು. ಬೆಳಗ್ಗೆಯಿಂದ ಕವಿತಾನ ಅರೆಸ್ಟ್ ಮಾಡ್ತಾರ ಅಂಬೋದು ಒಂದು ಹೂವು ಎಲ್ಲ ಬರ್ತಾ ಇತ್ತು ಮೀಡಿಯಾದಲ್ಲಿ. ಕವಿತಾನ ಇವತ್ತು ಅರೆಸ್ಟ್ ಮಾಡ್ತಾರ. ಆಗ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಕೇಸ್ ನಡೀತಾ ಇದೆ, ಅದು 19th ಹಿಯರಿಂಗ್ ಇದೆ. 19th ಹಿಯರಿಂಗ್ ಇದ್ದಾಗ ಅರೆಸ್ಟ್ ಮಾಡೋಲ್ಲ ಅಂತಂದು ಒಂದು ಇತ್ತು. ಆಗ್ಲಿ ಇವತ್ತು ಆಲ್ ಆಫ್ ಸಡನ್ಲಿ 5:20ಗೆ ED ಆಫೀಸರ್ಸ್ ಅವ್ರ ಗಂಡಗ ಅವ್ರ ಮನೆಯವ್ರಿಗೆ ಹೇಳಿದ್ದಾರೆ ಕವಿತಾನ ಅರೆಸ್ಟ್ ಮಾಡ್ತಾ ಇದ್ದೀವಿ, ಹೊರಗಲ್ಲೇ ಅದು ಸಮಾಚಾರ ಇಲ್ಲ. ಆಮೇಲೆ ಈವ್ನಿಂಗ್ 6 o'clock ಮೀಡಿಯಾಕ್ಕೆ ಅದು ಬಂತು. ಮೀಡಿಯಾ ಬಂದಿದ್ಮೇಲೆ ಮೀಡಿಯಾ ಎಲ್ಲ ಇದಾದ್ಮೇಲೆ ಅವರು ಅನ್ನ KTR ಎಕ್ಸ್ ಮಿನಿಸ್ಟರ್ ಅವರು ರಿಲೇಷನ್ ಹರೀಶ್ ರಾವ್ ಅವರು ಇಬ್ಬರನ್ನು ಅಲ್ಲಿ ಕವಿತಾ ಮನೆಗೆ ಹೋಗಿದ್ದಾರೆ. ಹೋಗಿ ಅವರು ED ಆಫೀಸರ್ ಸಂಗತ ಅವರು ಮಾತಾಡಿದ್ದಾರೆ, ಹ್ಯಾಂಗ ನೀವು ಅರೆಸ್ಟ್ ಮಾಡ್ತೀರಿ ವಿತೌಟ್ ಎನಿ ನೋಟಿಸ್ ಹ್ಯಾಂಗ್ ಇದು ಮಾಡ್ತೀರಿ ಅಂತಂದು. ಹಾಗೆ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಜೋಗೇಂದರ್ ಬಂದಿದ್ದಾರೆ ED ಆಫೀಸರ್ ಡೆಲ್ಲಿಲಿಂದ. ಅವರು 10 ಮಂದಿ ಆಫೀಸರ್ಸ್ ಬೆಳಗ್ಗೆಯಿಂದ ಬಂದು 4-5 hours ಅವ್ರ ಮನೆಯಲ್ಲಿ ಇದ್ರು. ಈಗ ಅರೆಸ್ಟ್ ಮಾಡಿ ಸರ್ ಒಂದು ನಮಗೆಲ್ಲರಿಗೂ ಕಾಡ್ತಾ ಇರುವಂತಹ ಅನುಮಾನ, ಲೋಕಸಭೆ ಚುನಾವಣೆ ಎದುರಿಗೆ ಬರ್ತಾ ಇದೆ, ಇದು ಚುನಾವಣೆ ಮೇಲೆ ಪ್ರಭಾವ ಬೀರಬಹುದಾ ಅಂತ? ಡೆಫಿನೆಟ್ಲಿ. ಲಾಸ್ಟ್ ಟೈಮ್ ಬಿಜೆಪಿ ಅವರು ಮೇನ್ ಅವ್ರ ಬಳಿ ಇದೆ ಇತ್ತು KCR ಅವ್ರ ಬಿಜೆಪಿ, ಮೋದಿ ಅಂಡ್ KCR ಒಂದೇ ಎಂಬ ಒಂದು ಅಪವಾದ ಇತ್ತು. ಆವಾಗ ಕವಿತಾನ ಅರೆಸ್ಟ್ ಮಾಡಿಲ್ಲ, ಅವರೆಲ್ಲ ಒಂದೇ ಅಂತಂದು ಒಂದಿತ್ತು. ಈಗ ಚುನಾವಣೆ ಬರ್ತಾ ಇದೆ, ಚುನಾವಣೆ ಬಂದಾಗ ಈ ಮೈನಸ್ ಮತ್ತೆ ರೇವಂತ್ ರೆಡ್ಡಿ ಆಗ್ಲಿ ಕಾಂಗ್ರೆಸ್ ಅವರಾಗ್ಲಿ ಈಗೇನು KCR ಮೋದಿ ಒಂದೇ ಅಂತಂದು ಹೇಳ್ತಾ ಇದ್ರು. ನಿನ್ನಿಂತನೂ ಇವತ್ತು ಬೆಳಿಗ್ಗೆನೂ ರೇವಂತ್ ರೆಡ್ಡಿ ಅದೇ ಮಾತು ಹೇಳಿದ್ದಾರೆ, ಇಲ್ಲ KCR ಅವರೇ ಅಂತಂದು. ಬಿಜೆಪಿ ಅಲ್ಲಿನೂ ಒಂದು ವರ್ಗ ಕವಿತಾನ ಅರೆಸ್ಟ್ ಮಾಡುವ ಈಟಲ್ ರಾಜೇಂದರ್ ಇವರೆಲ್ಲಾನು ಏನ್ BRS ಲಿಂದ ಹೊರಗೆ ಬಂದಾರ, ಅವರೆಲ್ಲಾನು ಕವಿತಾನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ, ಇದು ನಮ್ಗೆ ಮೈನಸ್ ಆಗ್ತಾ ಇದೆ ಅಂತಂದು ಹೇಳಿದ್ರು. ಈಗ ಬಿಜೆಪಿ ಸೌತ್ ನಲ್ಲಿ ಏನು ಈ ಸಲ ಸೌತ್ ನಲ್ಲಿ ತಾವು ಜಗ್ಗಿ ಸೀಟ್ಸ್ ಬರ್ಬೇಕು, ನಾವು ಸೌತ್ ನಲ್ಲಿ ಪಾದ ಹಾಕ್ಬೇಕಂತ ಏನ್ ಅನ್ಕೊಂತಾ ಇದ್ದಾರೆ, ಟಾರ್ಗೆಟ್ ಮಾಡ್ಬೇಕು, ಸೌತ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಮೇನ್ ಇವತ್ತು ಮೋದಿ 6 ಗಂಟೆಗೆ ಬಂದಿದ್ದಾರೆ, 5:20 ಕವಿತಾ ಅರೆಸ್ಟ್ ಆಗಿದ್ದಾರೆ. ಬಿಫೋರ್ ಮೋಡಿ ಏನು ED ಈಗ ಪ್ರತಿಪಕ್ಷ ಎಲ್ಲ ಹೇಳ್ತಾ ಇದ್ದಾರೆ ಬಿಫೋರ್ ಮೋಡಿ ED ಬರ್ತದಂತಂದು.
ಇವತ್ತು 6 ಗಂಟೆಗೆ ಕವಿತಾ ಅರೆಸ್ಟ್ ಮೋಡಿ ಬಂದಿದ್ದಾರೆ, 5:20 ಕವಿತಾನ ಅರೆಸ್ಟ್ ಮಾಡಿದ್ದಾರೆ. ಈ ಪ್ರಭಾವ ಎಲೆಕ್ಷನ್ ಅಲ್ಲಿ ಡೆಫಿನೆಟ್ ಬೀಳ್ತಾ ಇದೆ. ಯಾಕಂದ್ರೆ ಇದು ಟಾರ್ಗೆಟ್ ಅಲ್ಲ, ಕಾಂಗ್ರೆಸ್ ಟಾರ್ಗೆಟ್. ಇಲ್ಲಿ ಕಾಂಗ್ರೆಸ್ ಲಾಸ್ಟ್ ಟೈಮ್ ಯಾರು ಅನ್ಕೊಂಡಿಲ್ಲ ಕಾಂಗ್ರೆಸ್ ಇಷ್ಟು ಸೀಟ್ ಬರ್ತಾವ ಅಂತಂದು. ಈ ಕಾಂಗ್ರೆಸ್ ಏನು 6 ಗ್ಯಾರಂಟೀಸ್ ಕೊಟ್ಟಿದ್ದಾರೆ, ಏನ್ ಕರ್ನಾಟಕ ಫಾರ್ಮುಲಾ ಇಲ್ಲಿ ತೆಲಂಗಾಣದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಇದೆಲ್ಲಾನು ಈಗ ಕಾಂಗ್ರೆಸ್ಗೆ ಪ್ಲಸ್ ಆಗಿದೆ. ಅವ್ರು ಬಂದಿದ್ದು ಇವತ್ತಿಗೆ 100 ಡೇಸ್ ಆಯ್ತು. ಕಾಂಗ್ರೆಸ್ ಅಧಿಕಾರದಲ್ಲಿ ಬಂದು ಇವತ್ತಿಗೆ 100 ಡೇಸ್ ಆಯ್ತು. 100 ಡೇಸ್ ನಲ್ಲಿ ಆಲ್ಮೋಸ್ಟ್ ಆಲ್ ಅವರು 4 ಪ್ರಾಮಿಸಸ್ 4 ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇದೆಲ್ಲ ಸ್ವಲ್ಪ ಕಾಂಗ್ರೆಸ್ ಪ್ಲಸ್ ಪಾಯಿಂಟ್ ಇದೆ. ಈ ಹೊತ್ತಿನಲ್ಲಿ ಕವಿತಾನ ಅರೆಸ್ಟ್ ಮಾಡಿದ್ರೆ ಬಿಜೆಪಿಗೆ ಪ್ಲಸ್ ಆಗುತ್ತೆ, ಅದನ್ನು ಒಂದು ಆಗ್ಬೋದು. ಆಮೇಲೆ ಈಗ ಈ ನಡುವ KCR ಮೋದಿಗೇನು ರಿಲೇಷನ್ಸ್ ಅಂತ ಪರಿಲ್ಲ. ಇವರು KCR ಅವರು ಇನ್ ಬಿಟ್ವೀನ್ ಹೋಗಿ ಡೆಲ್ಲಿಗೆ ಹೋಗಿ ಅವ್ರು ಪ್ರಯತ್ನ ಮಾಡಿದ್ರು ಮೋದಿ ಅಪಾಯಿಂಟ್ಮೆಂಟ್ ಸಲುವಾಗಿ, ಅಮಿತ್ ಶಾ ಅಪಾಯಿಂಟ್ಮೆಂಟ್ ಸಲುವಾಗಿ. ಅವ್ರಿಗೆ ಸಿಗ್ಲಿಲ್ಲ ಮೋದಿ ಅಪಾಯಿಂಟ್ಮೆಂಟ್, ಅಮಿತ್ ಶಾ ಅಪಾಯಿಂಟ್ಮೆಂಟ್. ಅವಾಗನೇ ನಾವು ಅನ್ಕೊಂತಿದ್ರಿ ಯಾವಾಗನ ಕವಿತಾನ ಅರೆಸ್ಟ್ ಮಾಡ್ಬೋದು ಅಂತಂದು. ಇದೆಲ್ಲ ನಾವು ಲಾಸ್ಟ್ ಒಂದು 1-2 ಮಂತ್ಸ್ ಏನು ತೆಲಂಗಾಣ ಗೌರ್ಮೆಂಟ್ ಬಂತು, ಆಮೇಲೆ ಇದೆಲ್ಲ ಮೀಡಿಯಾದಲ್ಲಾಗ್ಲಿ ಇದೆಲ್ಲ ಚರ್ಚೆ ಆಗ್ತಾ ಇತ್ತು, ಕವಿತಾನ ಅರೆಸ್ಟ್ ಮಾಡ್ತಾರೆ ಏನೋ ಅಂತ. ಆಗ್ಲಿ ಇಷ್ಟು ಜಲ್ದಿ ಇವತ್ತು ಮಾಡ್ತಾರ ಅಂತಂದು ಯಾರನ್ನೂ ಅನ್ಕೊಂಡಿಲ್ಲ. ಆಲ್ ಆಫ್ ಸಡನ್ ಹೈ ಡ್ರಾಮಾ ಆಗ್ಲಿ ಇವತ್ತು ಕವಿತಾನ ಅರೆಸ್ಟ್ ಮಾಡಿದ್ದಾರೆ. ಇದು ಡೆಫಿನೆಟ್ಲಿ ನೀವು ಅಂದಂಗ MP ಎಲೆಕ್ಷನ್ ಅಲ್ಲಿ ತೆಲಂಗಾಣದಾಗ ಪ್ರಭಾವ ಬೀಳುತ್ತದೆ. 100% ಇದು ಬಿಜೆಪಿಗೆ ಪ್ಲಸ್ ಆಗ್ಬೋದು, ಪ್ಲಸ್ ಆಗೋ ಚಾನ್ಸಸ್ನು ಇದೆ. ಓಕೆ, ಧನ್ಯವಾದಗಳು ವಿಜಯ್ ಬರಾರ್ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ.